ವೆಲ್ಕಮ್ ಟು ಶಂಕರ ಎಎಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ಇತ್ತೀಚೆಗೆ ಇನಾಗ್ರೇಟ್ ಆಗಿರುವಂತಹ ಪಂಬನ್ ಬ್ರಿಡ್ಜ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಪಂಬನ್ ಬ್ರಿಡ್ಜ್ ಈಗಷ್ಟೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದನ್ನ ತಮಿಳ್ನಾಡಲ್ಲಿ ರಾಮನವಮಿ ದಿನದಂದು ಇನಾಗ್ರೇಟ್ ಮಾಡಿದ್ದಾರೆ. ಅದ್ರ ಜೊತೆ ಎಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ರಾಮನವಮಿ ದಿನ ಟೆಕ್ನಾಲಜಿ ಮತ್ತೆ ನಮ್ಮ ಕಲ್ಚರ್ ಎರಡು ಕೂಡ, ಧರ್ಮ ಮತ್ತೆ ಟೆಕ್ನಾಲಜಿ, ಸೈನ್ಸ್ ಮತ್ತೆ ಧರ್ಮ ಎರಡು ಕೂಡ ಒಟ್ಟಿಗೆನೆ ಸೇರಿದೆ ಅಂತ ಹೇಳ್ಬಿಟ್ಟು ಎಕ್ಸ್ ಅಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಇದು ಇನಾಗ್ರೇಷನ್ ಮಾಡಿರೋದ್ರಿಂದ ಪಂಬನ್ ರೈಲ್ವೆ ಬ್ರಿಡ್ಜು ನಮಗೆ ಪ್ರಿಲಿಮ್ಸ್ ಅಲ್ಲಿ ಕರೆಂಟ್ ಇವೆಂಟ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ಒಂದು ಸಿಗ್ನಿಫಿಕೆನ್ಸ್ ಇಂಪಾರ್ಟೆಂಟ್ ಶ್ರೀಲಂಕಾ ಮತ್ತೆ ಭಾರತಕ್ಕೆ. ಹಾಗೆಯೇ ಮೇನ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ GS3 ಅಂಡರ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ನೋಡ್ಬೋದಾಗತ್ತೆ. ನೆಕ್ಸ್ಟ್ ಈ ಪಂಬನ್ ಬ್ರಿಡ್ಜ್, ಈಗ ಹೊಸ ಪಂಬನ್ ಬ್ರಿಡ್ಜ್ ಇದೆ, ಅದಕ್ಕಿಂತ ಮುಂಚೆ ಹಳೆ ಪಂಬನ್ ಬ್ರಿಡ್ಜ್ ಇತ್ತು. ಅದು ಹೇಗೆ ಎವಾಲ್ವ್ ಆಯ್ತು, ಯಾವ ರೀತಿಯಲ್ಲಿ ಪಂಬನ್ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಹಳೆಯ ಪಂಬನ್ ಬ್ರಿಡ್ಜ್ ಬಂದ್ಬಿಟ್ಟು 2.5 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಇತ್ತು. ಸೊ 2.5 ಕಿಲೋಮೀಟರ್ ಸ್ಟ್ರೆಚ್ ಆದ್ಮೇಲೆ ಅದನ್ನ ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಥವಾ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಾನೆ ಕರೆಯಲಾಗ್ತಿತ್ತು. ಪಂಬನ್ ಬ್ರಿಡ್ಜ್ ಯಾವ್ದ್ಯಾವ್ದನ್ನ ಕನೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ರಾಮೇಶ್ವರಂ ಮತ್ತೆ ರಾಮನಾಥಪುರಂ ಐಲ್ಯಾಂಡ್ಸ್ಗಳನ್ನ ಕನೆಕ್ಟ್ ಮಾಡ್ತಿತ್ತು. ಸೊ ಇದನ್ನ ಬ್ರಿಟಿಷ್ ಎರಾದಲ್ಲಿ 1914ರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಇದರಲ್ಲಿ ಯೂಸ್ ಮಾಡಿರುವಂತಹ ಮೆಕ್ಯಾನಿಸಮ್ ಯಾವುದು ಅಂತ ಹೇಳಿದ್ರೆ ಸ್ಕಿರ್ಜರ್ ಮೆಕ್ಯಾನಿಸಮ್. ಇದನ್ನ ಡಬಲ್ ಲೀಫ್ ಬ್ಯಾಸ್ಕ್ಯೂಲ್ ಬ್ರಿಡ್ಜ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಮಾಡುವಾಗ ಟೋಟಲ್ 108 ವರ್ಷಗಳ ಕಾಲ ಇದು ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಬಟ್ ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ 1876ರಲ್ಲಿ ಆಡಮ್ಸ್ ಬ್ರಿಡ್ಜ್ ನ ಮೂಲಕ ಇಂಡಿಯಾ ಮತ್ತೆ ಶ್ರೀಲಂಕಾದ ನಡುವೆ ಒಂದು ಕನೆಕ್ಟಿವಿಟಿಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಆಗಿನ ಬ್ರಿಟಿಷ್ ಗವರ್ಮೆಂಟ್ ಅನೌನ್ಸ್ ಮಾಡಿರುತ್ತೆ. ಬಟ್ ಅದಾಗಲ್ಲ. ಸೊ ಹಾಗಾಗಿ 1876ರಲ್ಲಿ ಆಡಮ್ಸ್ ಬ್ರಿಡ್ಜ್ ನ ಯೂಸ್ ಮಾಡಿಬಿಟ್ಟು ಯಾವುದೇ ರೀತಿಯಾದ ಆಕ್ಟಿವಿಟೀಸ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಂತರ 1894ರಲ್ಲಿ ಮತ್ತೆ 1895ರಲ್ಲಿ ಸೇಮ್ ಪ್ರಪೋಸಲ್ಸ್ ನ ತಗೊಂಡ್ಬರ್ತಾರೆ. ಅಂದ್ರೆ ಆಡಮ್ಸ್ ಬ್ರಿಡ್ಜ್ ನ ಯೂಸ್ ಮಾಡಿಬಿಟ್ಟು ಟ್ರೇಡಿಂಗ್ ನ ಶ್ರೀಲಂಕಾ ಮತ್ತೆ ಭಾರತವನ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಪ್ರಪೋಸಲ್ ನ ತಗೊಂಡ್ಬರ್ತಾರೆ. ಅಂಡ್ ಅದು ಕೂಡ ರಿಜೆಕ್ಟ್ ಆಗುತ್ತೆ. ಯಾಕೆ ರಿಜೆಕ್ಟ್ ಆಗುತ್ತೆ ಅಂದ್ರೆ 2 ರೀಸನ್ಸ್ ಇದೆ ರಿಜೆಕ್ಟ್ ಆಗಕ್ಕೆ. ಒಂದು 1894 ಮತ್ತೆ 95 ಆ ಟೈಮಲ್ಲಿ ಹೈ ಕಾಸ್ಟ್ ಇರುವಂತಹ ಮೆಟೀರಿಯಲ್ಸ್ ನ ಯೂಸ್ ಮಾಡೋಷ್ಟು ಸಫಿಶಿಯಂಟ್ ಫಂಡ್ ನಮ್ಮ ಹತ್ರ ಇರಲಿಲ್ಲ. ಬಿಕಾಸ್ ಅದನ್ನೆಲ್ಲ ಬ್ರಿಟಿಷ್ ಯೂಸ್ ಮಾಡ್ತಾ ಇದ್ರು. ನಂತರ ಇನ್ಸಫಿಶಿಯಂಟ್ ಟ್ರಾಫಿಕ್, ಅಂದ್ರೆ ಟ್ರೇಡಿಂಗ್ ಆಕ್ಟಿವಿಟೀಸ್ಗಳೆಲ್ಲ ಅಷ್ಟೊಂದೇನು ಆಗ್ತಿರೋದಿಲ್ಲ. ಹಾಗಾಗಿ ಇನ್ಸಫಿಶಿಯಂಟ್ ಟ್ರಾಫಿಕ್ ಇರೋದ್ರಿಂದ ಈ ಪ್ರಪೋಸಲ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂತರ 1906ರಲ್ಲಿ ಮತ್ತೆ ಈ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಆಗುತ್ತೆ. ಇದ್ರ ಮೂಲಕ ಭಾರತ ಮತ್ತೆ ಶ್ರೀಲಂಕಾದ ನಡುವೆ ಟೊಬ್ಯಾಕೋ ಟ್ರೇಡ್ ಅನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅಥವಾ ಪ್ರಮೋಟ್ ಮಾಡೋದಕ್ಕೋಸ್ಕರ ಭಾರತ ಮತ್ತೆ ಶ್ರೀಲಂಕಾದ ನಡುವೆ ಯಾರು ಬ್ರಿಟಿಷರು ಟೊಬ್ಯಾಕೋ ಟ್ರೇಡ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಪಂಬನ್ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಡಿಸಿಷನ್ ತಗೊಳ್ತಾರೆ. ವಿಚ್ ಇಸ್ ನಥಿಂಗ್ ಬಟ್ ಪಂಬನ್ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಿದ್ದು ಒಂದು ಇಂಡಿಯಾ ಮತ್ತೆ ಶ್ರೀಲಂಕನ್ ಪರ್ಸ್ಪೆಕ್ಟಿವ್ ಮೂಲಕ ನೋಡ್ಕೊಂಡ್ರೆ ಟೊಬ್ಯಾಕೋ ಟ್ರೇಡ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ತಗೊಂಡ್ಬರ್ತಾರೆ. ನಂತರ ಈ ಬ್ರಿಡ್ಜ್ ಫೀಚರ್ ಏನು, ಹಳೆಯ ಪಂಬನ್ ಬ್ರಿಡ್ಜ್ ನ ಫೀಚರ್ ಏನು, ಇದನ್ನ ನಾನು ಆಗ್ಲೇ ಹೇಳ್ದೆ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಾನೆ ಕರೀತಾರೆ. ಸೊ ಇದನ್ನ ಟೆಕ್ನಿಕಲ್ ಮಾರ್ವೆಲ್ ಅಂತ ಕರೆಯಲಾಗುತ್ತೆ. ಹಾರ್ಶ್ ಮೆರೈನ್ ಕಂಡೀಷನ್ ಅಲ್ಲೂ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಆಗೋ ತರ ಇದನ್ನ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ 1964ರಲ್ಲಿ ಸಿವಿಯರ್ ಸೈಕ್ಲೋನ್ ಬಂದಿರುತ್ತೆ. ಸೊ ಆ ಸಿವಿಯರ್ ಸೈಕ್ಲೋನ್ ಅಲ್ಲೂ ಕೂಡ ಸ್ವಲ್ಪ ಅಷ್ಟೇ ಈ ಬ್ರಿಡ್ಜ್ ಡ್ಯಾಮೇಜ್ ಆಗಿರುತ್ತೆ, ಕಂಪ್ಲೀಟ್ ಡ್ಯಾಮೇಜ್ ಅನ್ನ ಆಗಿರೋದಿಲ್ಲ. ಸೊ ಹಾಗಾಗಿ ಆ ಒಂದು ಆರ್ಶ್ ಕಂಡೀಷನ್ ಅಲ್ಲೂ ಕೂಡ ಈ ಒಂದು ಬ್ರಿಡ್ಜ್ ವಿಥ್ಸ್ಟ್ಯಾಂಡ್ ಆಗಿರುತ್ತೆ. ಶಿಪ್ಸ್ ಪಾಸ್ಡ್ ವಯಾ ಲಿಫ್ಟಿಂಗ್ ಮೆಕ್ಯಾನಿಸಮ್. ಸೊ ಶಿಪ್ಪು ಮತ್ತೆ ಟ್ರೈನು ಎರಡು ಕೂಡ ಅಟ್ ಎ ಟೈಮ್ ಇಲ್ಲಿ ಮೂವ್ ಆಗುತ್ತೆ. ಅಂದ್ರೆ ಶಿಪ್ ಕೂಡ ಆ ರೈಲ್ವೆ ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜ್ ಎರಡು ಕಡೆ ಓಪನ್ ಆಗುತ್ತೆ. ಸೊ ಬ್ರಿಡ್ಜ್ ಓಪನ್ ಆದಾಗ, ಸೊ ಈ ತರ ಬ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಈ ಬ್ರಿಡ್ಜ್ ಅಲ್ಲಿ ಈ ರೀತಿಯಲ್ಲಿ ಶಿಪ್ ಕೂಡ ಪಾಸ್ ಆಗ್ಬೋದು. ಅದೇ ತರ ಇಲ್ಲಿ
ರೈಲ್ವೆ ಟ್ರ್ಯಾಕ್ ಕೂಡ ಇರುತ್ತೆ. ಸೊ ಇದು ಓಪನ್ ಆಗತ್ತೆ. ಓಪನ್ ಆದಾಗ ಇಲ್ಲಿ ಶಿಪ್ಪು ಮೂವ್ ಆಗತ್ತೆ. ಓಕೆನಾ. ಸೊ ಈ ರೀತಿಯಾದ ಲಿಫ್ಟಿಂಗ್ ಮೆಕ್ಯಾನಿಸಮ್ಸ್ ನ ಯೂಸ್ ಮಾಡಿಬಿಟ್ಟು ಏನ್ ಮಾಡಿರ್ತಾರೆ, ಕನ್ಸ್ಟ್ರಕ್ಷನ್ ನ ಮಾಡಿರ್ತಾರೆ. ನೆಕ್ಸ್ಟ್ ಅವಾಗಿನ ಸ್ಪೀಡ್ ಲಿಮಿಟ್ ಏನು ಅಂತ ಹೇಳಿದ್ರೆ ಜಸ್ಟ್ 10 km/h ಅಷ್ಟೇ ಇರುತ್ತೆ ಅವಾಗಿನ ಸ್ಪೀಡ್ ಲಿಮಿಟ್. ಈಗಿನ ಫೀಚರ್ಗಳನ್ನ ನೋಡ್ಕೊಳ್ಳೋಣ ಆಮೇಲಿಂದ. ಸೊ ಕ್ಲಿಯರೆನ್ಸ್ ಅಬೌವ್ ಸಿ ಇಸ್ 1.5 ಮೀಟರ್ ಅಬೌವ್ ಸಿ ಕ್ಲಿಯರೆನ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಬೆಟರ್ ಫೀಚರ್ ಇರುವಂತಹ ಹಳೆ ಬ್ರಿಡ್ಜು ಯಾಕೆ ಡಿಸ್ಮ್ಯಾಂಟಲ್ ಆಯ್ತು ಅಥವಾ ಯಾಕೆ ಹಾಳಾಯ್ತು ಅಂತ ಹೇಳಿದ್ರೆ 2020 ತನಕ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು. 2020ರಲ್ಲಿ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಪಂಬನ್ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಿ ಇಷ್ಟೊಂದು ವರ್ಷ ಆಯ್ತಲ್ವಾ, ಸೊ ಆ ಬ್ರಿಡ್ಜ್ದು ಹೆಲ್ತ್ ಹೇಗಿದೆ ಅಂತ ನೋಡೋಣ, ಚೆಕ್ ಮಾಡೋಣ, ಸ್ವಲ್ಪ ದಿನ ಮಾನಿಟರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆನ್ಸರ್ನ ಅಳವಡಿಸ್ತಾರೆ. ಸೊ ಆ ಸೆನ್ಸರ್ನ ಅಳವಡಿಸಿ ಅನಾಲಿಸಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಾನಿಟರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 2022ರಲ್ಲಿ ಗೊತ್ತಾಗುತ್ತೆ ಪಂಬನ್ ಬ್ರಿಡ್ಜ್ ಬಂದ್ಬಿಟ್ಟು ತುಂಬಾನೇ ಕರೋಷನ್ ಆಗ್ತಿದೆ, ಹಾರ್ಶ್ ಕಂಡೀಷನ್ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ವಿತ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಹೊಸದನ್ನ ಕನ್ಸ್ಟ್ರಕ್ಷನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಅದಕ್ಕೋಸ್ಕರ 2022ರಲ್ಲಿ ಹೊಸ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂತಾರೆ. ಸೊ ಹೊಸ ಬ್ರಿಡ್ಜ್ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ ಇನಾಗ್ರೇಷನ್ ಕೂಡ ಆಗಿದೆ. ಸೊ ಈ ಹಳೆ ಬ್ರಿಡ್ಜ್ 2.5 ಕಿಲೋಮೀಟರ್ ಇತ್ತಲ್ಲ, ಈಗ ಹೊಸ ಬ್ರಿಡ್ಜ್ ಬಂದ್ಬಿಟ್ಟು 2.08, ಹಳೆ ಬ್ರಿಡ್ಜ್ 2.05 ಕಿಲೋಮೀಟರ್, ಈಗ 2.08 ಕಿಲೋಮೀಟರ್ ಸ್ಪ್ಯಾನ್ ಅಲ್ಲಿ ಹೊಸ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಸೊ ಇದು ರಾಮೇಶ್ವರಂಗೆ ಈಸಿಯಾಗಿ ಹೋಗುವಂತಹ ಫೆಸಿಲಿಟಿಯನ್ನ ಕೂಡ ಒದಗಿಸ್ಕೊಡ್ತಿದೆ. ಯಾರು ಇದನ್ನ ಬಿಲ್ಡ್ ಮಾಡಿರೋದು ಅಂದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅವರು ಈ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಇದು ನಮ್ಮ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅಂತಾನೆ ಕರಿಬಹುದಾಗತ್ತೆ. ಅಂಡ್ ಇದರಲ್ಲಿ ವಿತ್ಸ್ಟ್ಯಾಂಡ್ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 58 ಇಯರ್ಸ್ ಇದ್ರದ್ದು. ಸೊ ಅಷ್ಟೊಂದೆಲ್ಲ ಫೀಚರ್ಸ್ ಏನಿದೆ, ಸ್ಪೆಷಾಲಿಟಿ ಏನು ಹೊಸ ಬ್ರಿಡ್ಜ್ ಇದು ಅಂತ ಹೇಳಿದ್ರೆ, ಈಗಿನ ಇಂಜಿನಿಯರಿಂಗ್ ಟೆಕ್ನಾಲಜೀಸ್ ಹೊಸ ಫೀಚರ್ಸ್ ಗಳನ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಹೊಸ ಫೀಚರ್ಸ್ ಅಂತ ಹೇಳಿದ್ರೆ ಸ್ಟೈನ್ಲೆಸ್ ಸ್ಟೀಲ್ ರಿನ್ಫೋರ್ಸ್ಮೆಂಟ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಹಾಗೆಯೇ ಹೈ ಗ್ರೇಡ್ ಪೇಂಟ್ ಯಾಕೆ ಯೂಸ್ ಮಾಡಬೇಕು, ಕೊರೋಷನ್ ಆಗುತ್ತಲ್ವಾ. ಇವಾಗ ಓಷನ್ ಸಿ ಅಲ್ಲಿ ಬ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ಟೀಲ್ ಯೂಸ್ ಮಾಡ್ತಾ ಇದೀವಿ, ಐರನ್ಸ್ ಇರುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕೊರೋಷನ್ ಆಗೇ ಆಗುತ್ತೆ ಬಿಕಾಸ್ ಆಫ್ ದ ಸಾಲ್ಟ್ ಕಂಟೆಂಟ್. ಅಂಡ್ ಆಲ್ಸೋ ಯಾವಾಗ್ಲೂ ಕೂಡ ನೀರಿನ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಕೊರೋಷನ್ ಆಗುತ್ತೆ. ಸೊ ಆ ಕೊರೋಷನ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಹೈ ಗ್ರೇಡೆಡ್ ಪೇಂಟ್, ಕೊರೋಷನ್ ರೆಡ್ಯೂಸ್ ಮಾಡೋದಕ್ಕೆ ಹೈ ಗ್ರೇಡೆಡ್ ಪೇಂಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವೆಲ್ಡ್ ಜಾಯಿಂಟ್ಸ್ ಗಳನ್ನ ವೆಲ್ಡ್ ಮಾಡಿದಾರಲ್ವಾ, ಒಂದಕ್ಕೊಂದು ಕನೆಕ್ಷನ್, ಅದು ಕೂಡ ಫುಲ್ಲಿ ವೆಲ್ಡೆಡ್ ಜಾಯಿಂಟ್ಸ್ ಇಂದ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರದ್ದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಲೋ ಮೇಂಟೆನೆನ್ಸ್ ಕಾಸ್ಟ್, ಹೈ ಡ್ಯೂರಬಿಲಿಟಿ. ತುಂಬಾ ವರ್ಷ ಮೇಂಟೈನ್ ಆಗುತ್ತೆ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ತುಂಬಾನೇ ಕಡಿಮೆ ಇದೆ. ಅಂಡ್ ಟ್ರೈನ್ ಮೂವ್ಮೆಂಟ್, ಮ್ಯಾರಿಟೈಮ್ ನ್ಯಾವಿಗೇಷನ್ ಇದೆಲ್ಲ ಈಸಿ ಆಗೋದಕ್ಕೆ ಹೆಲ್ಪ್ ಆಗತ್ತೆ. ನಂತರ ನಾನು ಹೇಳಿದೆ ಅಲ್ಲ ಕೊರೋಷನ್ ರೆಡ್ಯೂಸ್ ಮಾಡೋದಕ್ಕೆ ಅಂತ, ಕೊರೋಷನ್ ರೆಡ್ಯೂಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಪಾಲಿಸಿಲಾಕ್ಸಿನ್ ಅಂತ ಹೇಳ್ಬಿಟ್ಟು ಒಂದು ಪೇಂಟ್ ನ ಯೂಸ್ ಮಾಡಿದ್ದಾರೆ. ಸೊ ಆ ಪೇಂಟ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನ್ ಕೊರೋಷನ್ ಆಗುತ್ತಲ್ವಾ ಅದು ರೆಡ್ಯೂಸ್ ಆಗುತ್ತೆ. ಸೊ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ರೈಸ್ ಇನ್ ಜಸ್ಟ್ 5 ಮಿನಿಟ್ ಅಲ್ಲಿ ಆ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ಲಿಫ್ಟ್ ಆಗುತ್ತೆ. ಸೊ ಶಿಪ್ ಮೂವ್ ಆಗುತ್ತೆ. ಹೇಳಿದೆ ಆಲ್ರೆಡಿ ಸ್ಟೈನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದೀವಿ, ಪಾಲಿಸಿಲಾಕ್ಸೇನ್ ಪೇಂಟ್ ನ ಕೊರೋಷನ್ ರೆಸಿಸ್ಟೆನ್ಸ್ ಗೋಸ್ಕರ ಯೂಸ್ ಮಾಡಿದ್ದೀವಿ. ಹಳೆ ಬ್ರಿಡ್ಜ್ ಇಂದು ನಾನು ಹೇಳಿದೆ ಎಷ್ಟಿತ್ತು ಸ್ಪೀಡು, ಜಸ್ಟ್ 10 km/h ಕರೆಕ್ಟಾ. ಬಟ್ ಹೊಸ ಬ್ರಿಡ್ಜಿನ ಟೈಮ್ ಸ್ಪೀಡ್ ಬಂದ್ಬಿಟ್ಟು ಅಪ್ ಟು 75 ಕಿಲೋಮೀಟರ್ಸ್, ಕೆಲವೊಂದ್ ಕಡೆ 80 km/h ಅಂತ ಕೂಡ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ 22 ಮೀಟರ್ ಅಬೋವ್ ಮೀನ್ ಸಿ ಲೆವೆಲ್ಗಿಂತ 22 ಕಿಲೋಮೀಟರ್ಸ್ ಮೇಲ್ಗಡೆ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಸೊ ಫ್ಯೂಚರ್ ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ ಫ್ಯೂಚರ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದಾಗತ್ತೆ. ಅಂಡ್ 160 km/h ತನಕ ಕೂಡ ನಾವು ಸ್ಪೀಡ್ ನ ಮೇಂಟೈನ್ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ. ನಂತರ ಸೊ ಇವಾಗ ಆಲ್ರೆಡಿ ಹಳೆ ಬ್ರಿಡ್ಜು ಇದೆ. ಸೊ ಹಳೆ ಬ್ರಿಡ್ಜ್ ಇರೋದ್ರಿಂದ ಅದನ್ನ ನಾವು ಪ್ರಿಸರ್ವ್ ಮಾಡಬೇಕು. ಯಾಕೆ, ಬ್ರಿಟಿಷ್ ಕಾಲದಲ್ಲಿ ಆಗಿರೋದು, ತುಂಬಾ ವರ್ಷ ಬಾಳಿಕೆ ಬಂದಿದೆ, ಕರೆಕ್ಟ್ ಅಲ್ವಾ. ಸೊ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಓಲ್ಡ್ ಬ್ರಿಡ್ಜ್ ಅನ್ನ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಅದರ ಪಾರ್ಟ್ಗಳನ್ನ ಪ್ರಿಸರ್ವ್ ಮಾಡಿ ನಮ್ಮ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ನಮ್ಮ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ತರಾನೇ ಇದನ್ನು ಕೂಡ ಪ್ರಿಸರ್ವ್ ಮಾಡಿದ್ರೆ ನಾವ್ ಅದಕ್ಕೆ ಟ್ರಿಬ್ಯೂಟ್ ಕೊಟ್ಟಂಗಾಗತ್ತೆ ಅಂತ ಹೇಳ್ಬಿಟ್ಟು ಡಿಸ್ಮ್ಯಾಂಟಲ್ ಪಾರ್ಟ್ಸ್ ಗಳನ್ನ ಪ್ರಿಸರ್ವ್ ಮಾಡೋದು ಗೌರ್ಮೆಂಟ್ ನ ಮೇನ್ ಇಂಟೆನ್ಷನ್ ಆಗಿದೆ.
ಸೊ ಸಿಗ್ನಿಫಿಕೆನ್ಸ್ ಏನು ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಅಂತ ಹೇಳಿದ್ರೆ, ಒಂದು ಟೂರಿಸಂ ಆಕ್ಟಿವಿಟೀಸ್ಗಳನ್ನ ಪ್ರಮೋಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪಂಬನ್ ಬ್ರಿಡ್ಜ್ ಮೂಲಕ ನಾವು ರಾಮೇಶ್ವರಂಗೆ ಹೋದ್ರೆ ಅದೊಂದು ಪಿಲಿಗ್ರಿಮೇಜ್ ಪ್ಲೇಸ್, ಜ್ಯೋತಿರ್ಲಿಂಗ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈಸಿ ಆಗುತ್ತೆ. ಅಂಡ್ ಆಲ್ಸೋ ರಾಮಂದು ಮತ್ತೆ ಸೀತೆದು ಇಂಪಾರ್ಟೆಂಟ್ ಪ್ಲೇಸ್ ಆಗಿರೋದ್ರಿಂದ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಕೂಡ ಟೂರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಸ್ಟ್ರಾಟಜಿಕ್ ಮತ್ತೆ ಲಾಜಿಸ್ಟಿಕಲ್ ಕೆಪಾಬಿಲಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ಲಾರ್ಜರ್ ವೆಸಲ್ ಅಕಾಮಡೇಷನ್ಸ್ ಕೂಡ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಶ್ರೀಲಂಕಾ ಮತ್ತೆ ಇಂಡಿಯಾದ ನಡುವೆ ಇರುವಂತಹ ಕನೆಕ್ಷನ್ ಕೂಡ ಇದು ಇನ್ನೂ ಕೂಡ ಸ್ಟ್ರಾಂಗರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಮೇನ್ಸ್ ಅಲ್ಲಿ ನಾವು ಇಂಜಿನಿಯರಿಂಗ್ ಟೆಕ್ನಾಲಜಿ ರಿಲೇಟೆಡ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಏನಾದ್ರೂ ಕ್ವಶನ್ ಕೇಳಿದಾಗ ಪಂಬನ್ ಬ್ರಿಡ್ಜ್ ನ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಬೋದು. ಬಟ್ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಕ್ವಶನ್ ನ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಕೇಳಲಿಲ್ಲ ಅಂದ್ರೆ ಹೊಸದ್ರಲ್ಲಿ, ಅಂದ್ರೆ ಹೊಸ ಪಂಬನ್ ಬ್ರಿಡ್ಜ್ ಅಲ್ಲಿ ಯಾವ್ಯಾವ ರೀತಿ ಟೆಕ್ನಾಲಜೀಸ್ ನ ಯೂಸ್ ಮಾಡಿದೀವಿ, ಯಾವ ರೀತಿಯಾದಂತಹ ಪೇಂಟ್ ನ ಯೂಸ್ ಮಾಡಿದೀವಿ ಕರೋಷನ್ ಅವಾಯ್ಡ್ ಮಾಡೋದಕ್ಕೆ, ಮತ್ತೆ ಯಾವ ಒಂದು ಆರ್ಗನೈಸೇಷನ್ ಈ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಿದ್ರು, ಅದ್ರದ್ದು ಹಿಸ್ಟ್ರಿ, ಇದನ್ನೆಲ್ಲ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಪ್ರಿಲಿಮ್ಸ್ ರಿಲೇಟೆಡ್ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆರ್ಗನೈಸೇಷನ್ ಬಿಲ್ಡ್ ದ ನ್ಯೂ ಪಂಬನ್ ಬ್ರಿಡ್ಜ್? ಸೊ ಆರ್ಗನೈಸೇಷನ್ ಯಾವುದು ಅಂತ ಹೇಳಿದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್, ಇದು ಈ ಒಂದು ಪಂಬನ್ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಇದಿಷ್ಟು ನಮ್ಗೆ related to Pamban Bridge. Thank you for watching. Please share and subscribe.